ಹಾಯ್ ಡಾರ್ಮೀಸ್ ಅನ್ಯಾಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಮೋಟಿವೇಶನ್ ಆಗುತ್ತೆ. ಪ್ಲೀಸ್ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಕ್ಕೂ ಮುಂಚೆ ಲಾಸ್ಟ್ ಪಾರ್ಟಲ್ಲಿ ಜೆ.ಕೆ ನಿಮ್ಮನ್ನ ಅಬ್ಯೂಸ್ ಮಾಡಿಬಿಟ್ಟು ಟ್ಯಾಬ್ಲೆಟ್ನೆಲ್ಲ ಎತ್ತಿಕ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಏನೂ ಆಗೇ ಇಲ್ಲ ಅನ್ನೋ ರೇಂಜಲ್ಲಿ ಪಕ್ಕದ ರೂಮಲ್ಲಿ ಹೋಗಿ ಮಲಗಿರ್ತಾನೆ. ಆ ನೈಟ್ ಹಾಗೆ ಪಾಸಾಗಿರುತ್ತೆ. ಸೊ ಜೆ.ಕೆಗೆ ಒಂದು ಮುಖ್ಯವಾದ ಮೀಟಿಂಗ್ ಇರುತ್ತೆ ಈ ಶೆಡ್ಯೂಲಲ್ಲಿ, ಬಟ್ ಅವ್ನು ಮರ್ತೇ ಬಿಟ್ಟಿರ್ತಾನೆ. ಯಾಕೆ ಅಂದರೆ ನಿಮ್ಮನ್ನು ಮದುವೆ ಆಗಿರೋ ಇದರಲ್ಲಿ ಅವನು ಮದುವೆ ಆದಮೇಲೆ ನಿಮ್ಮನ್ನು ಮಾಡೋ ಟಾರ್ಚರು, ನಿಮ್ಮನ್ನು ಅಳಿಸೋದ್ರಲ್ಲೇ ಅವನ ಕಾನ್ಫಿಡೆನ್ಸ್ ಅಷ್ಟು ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಅವನು ಈ ಥರ ಮೀಟಿಂಗ್ ಇದೆ ಅನ್ನೋದನ್ನೇ ಮರೆತುಬಿಟ್ಟಿರ್ತಾರೆ. ಸೊ ಅವನಿಗೆ ಬೆಳಗ್ಗೆನೇ ಕಾಲ್ ಬರುತ್ತೆ. ಅಟೆಂಡ್ ಮಾಡಿದಾಗ ಅವ್ರ ಪಿ.ಎ ಬಾಸ್ ಇವತ್ತು ಒಂದು ಮುಖ್ಯವಾದ ಮೀಟಿಂಗ್ ಇತ್ತು, ನೀವು ಇನ್ನೂ ಬಂದೇ ಇಲ್ಲ ಅಂದಾಗ ಶಿಟ್ 5 ಮಿನಿಟ್ಸ್ ಬಂದೆ ಅಂತ ಹೇಳಿಬಿಟ್ಟು ಜೆ.ಕೆ ಹಾಗೆ ಕಾಲ್ ಕಟ್ ಮಾಡಿಬಿಟ್ಟು ಹೇಗೆ ಮರ್ತೆ ಜೆ.ಕೆ ನೀನು ಅಂತ ಹೇಳಿ ಅವನೇ ಬೈಕೊಂಡು ಹೋಗಿ ಫ್ರೆಶ್ ಆಗಿ ಬೇಗ ರೆಡಿಯಾಗಿ ಟಿಫನ್ನು ತಿಂದಂಗೆ ಹಾಗೆ ಹೋಗ್ತಿದ್ದಾನೆ. ಹೋಗುವಾಗ ಒಂದು ವಿಷಯ ಮರಿದೇ ಮೇಡ್ ಹತ್ರ ಹೇಳೋಗ್ತಿದ್ದಾನೆ, ವಯನ್ಗೆ ಒಂದು ಗ್ಲಾಸ್ ಹಾಲ್ ಮೇಲೆ ಏನೂ ಕೊಡಬೇಡಿ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಬಟ್ ಜೆ.ಕೆಗೆ ಸ್ವಲ್ಪನೂ ಮರ್ಸಿ ಇಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗಿರುತ್ತೆ. ನೈಟೆಲ್ಲ ಪಾಪ ನಿಮ್ಮನ್ನ ಆ ರೇಂಜಿಗೆ ಹೊಡೆದ್ಬಿಟ್ಟು ಆ ರೇಂಜಿಗೆ ಅಬ್ಯೂಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಹಾಲು ಕೊಡಿ ಸಾಕು ಅಂತ ಹೇಳೋಗ್ತಿದ್ದಾನಲ್ಲ, ಯಾವ ಮೆಂಟಾಲಿಟಿಲಿ ಇರ್ಬೋದಲ್ವಾ ಜೆ.ಕೆ. ಸೊ ಅವ್ನು ಜೆ.ಕೆ ಹಾಗೆ ಆಫೀಸಿಗೆ ಹೋಗ್ತಾನೆ. ಇಲ್ಲಿ ನೀವು ಸೇಮ್ ಅಬ್ಯೂಸ್ ಆಗಿರ್ತೀರ, ಆಮೇಲೆ ಒದೆ ಬೇರೆ ತಿಂದಿದ್ದೀರಾ, ಅನ್ಕಾನ್ಷಿಯಸ್ ಬೇರೆ ಆಗಿದ್ದೀರಾ. ನೀವು ಹೇಳೋಕ್ಕೆ ನಿಮಗೆ 12:30 ಆಗಿದೆ. ಮತ್ತು ನೀವು ಹೇಳಲಾರ್ದೆ ಎದ್ದು ಅಪ್ಪ ಎಷ್ಟು ಟೈಮು 12:30 ನೀರಿಲ್ಲಿದೆ ಅಂತ ಹೇಳಿ ಅಲ್ಲಿರೋ ಟೇಬಲ್ ಮೇಲೆ ನೀರಿನ ಜೊತೆ ಟ್ಯಾಬ್ಲೆಟು ಇದೆ. ಯಾವುದನ್ನು ಮರೆತರು ಇದನ್ನು ಮರಿತಿಲ್ಲ ಜೆ.ಕೆ ಅಂತ ಹೇಳಿ ಆ ಟ್ಯಾಬ್ಲೆಟ್ನ ನೋಡ್ತೀರಾ. ಬಟ್ ನೀವು ಹಾಕೊಳ್ಳೋದೋ ಬೇಡ ಅಂತ ಹೇಳಿ ಮತ್ತೆ ಯಾಕೆ ಈಗಿರೋ ಪ್ರಾಬ್ಲಮಲ್ಲಿ ಇನ್ನೂ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಂತ ಹೇಳಿ ಆ ಟ್ಯಾಬ್ಲೆಟ್ನು ನುಂಗ್ತೀರಾ. ಟ್ಯಾಬ್ಲೆಟ್ ನುಂಗ್ಬಿಟ್ಟು ನೀರು ಕುಡಿದ್ಬಿಟ್ಟು ಹಾಗೆ ಕೂತಿರ್ತೀರ. ಸೊ ನೀವು ಹೇಳ್ತಿದ್ದಂಗೆ ಮೇಡಿಗೆ ಜೆ.ಕೆ ಅಂದರೆ ಕ್ಯಾಮ್ರಾದಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಅಂತ ಹೇಳಿದ್ನಲ್ಲ, ನೀವು ಹೇಳ್ತಿದ್ದಂಗೆ ಅದರಲ್ಲೂ ನೀವು ಟ್ಯಾಬ್ಲೆಟ್ ತೊಗೊಂಡಿದ್ದೀರೋ ಇಲ್ಲೋ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ದಾನೆ. ನೀವು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಜೆ.ಕೆ ಹಾಗೆ ಒಂದು ಸ್ಮಿರ್ಕ್ ಮಾಡಿ ಮೇಡಿಗೆ ಕಾಲ್ ಮಾಡಿ ಹೋಗಿ ಹಾಲು ತೊಗೊಂಡೋಗಿ ಕೊಡಿ ಅಂತ ಹೇಳ್ತಾರೆ. ಸೊ ಮೇಡು ತೊಗೊಂಬಂದು ಒಂದು ಗ್ಲಾಸ್ ಹಾಲು ಕೊಡ್ತಾರೆ. ನೀವು ಇವತ್ತು ಬೇಡ ಅನ್ನೋ ವರ್ಡೇ ಯೂಸ್ ಮಾಡಿಲ್ಲ, ಬಿಕಾಸ್ ಗೊತ್ತಿದೆಯಲ್ಲ ಮತ್ತು ಹಾಲು ಬಿಟ್ಟರೆ ಮತ್ತು ಏನೂ ಸಿಗೋದಿಲ್ಲ ಅಂತ. ಸೊ ನೀವು ಹಾಗಾಗಿ ಹಾಲನ್ನ ಇಸ್ಕೊಂಡು ಅಷ್ಟು ಹಸಿವಾಗಿರತ್ತೆ, ನೀವು ಆ ಹಾಲನ್ನ ಒಂದು ಸ್ವಲ್ಪನೂ ಬಿಡ್ದಂಗೆ ಒಂದೇ ಉಸಿರಲ್ಲಿ ಕುಡಿತಾ ಇದ್ದೀರಾ. ಜೆ.ಕೆ ಅಷ್ಟೊಂದು ಹಸಿವಾಗಿದೆಯಾ ವಯನ್, ನೀನು ಕಷ್ಟಪಡೋದು ನೋಡೋದಕ್ಕೆ ನನಗೆ ಎಷ್ಟು ಹ್ಯಾಪಿಯಾಗಿದೆ ಅಂದರೆ ವಾವ್, ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ವಯನ್. ಐ ವಾಂಟ್ ಮೋರ್, ಇನ್ನೂ ನಿನ್ನನ್ನು ಕಷ್ಟಪಡಿಸ್ಬೇಕು. ಬಿಕಾಸ್ ನೀನು ನನಗೆ ಪಡಿಸಿರೋ ಕಷ್ಟಕ್ಕೆ ಇದು ಯಾವ ಲೆಕ್ಕನೂ ಇಲ್ಲ ಅಲ್ವಾ. ಇದಕ್ಕೆ ನೀನು ಸೂಟಬಲೇ ಅಂತ ಹೇಳಿ ಜೆ.ಕೆ ಅವನು ನೆಕ್ಸ್ಟು ಕ್ಯಾಮ್ರಾನೆಲ್ಲ ಆಫ್ ಮಾಡಿ ಅವ್ನ ಪಾಡಿಗೆ ಅವ್ನು ಕೆಲಸ ಮಾಡ್ತಿದ್ದಾನೆ. ನೀವು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಂಗಿಲ್ವಲ್ಲ. ಸೊ ಜೆ.ಕೆ ರೂಮ್ನೇ ಹಾಗೆ ಎಲ್ಲ ಕಡೆನೂ ನೋಡ್ತಾ ಇದ್ದೀರಾ. ಫುಲ್ ಒಂಥರ ಒಂದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸೆಟಪ್ಪೆ. ಆಲ್ಮೋಸ್ಟ್ ಒಂದು ಕಬೋರ್ಡ್ ಓಪನ್ ಮಾಡಿದ್ರು ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಶರ್ಟು, ಬ್ಲ್ಯಾಕ್ ಕೋಟು, ಬ್ಲ್ಯಾಕ್ ಪ್ಯಾಂಟು ಈ ಥರನೇ ಇದೆ. ಸೊ ಇವನೇನು ಬ್ಲ್ಯಾಕ್ ಪ್ರೇಮಿನೇನಪ್ಪ ಅಂದ್ಕೊಂಡು ನಿಮ್ಮ ಪಾಡಿ ನೀವು ಸುತ್ತಾ ಇದ್ದೀರಾ. ನಿಮ್ಮಿಂದ ಎದ್ದು ನಡೆಯೋಕ್ಕೂ ಆಗ್ತಿಲ್ಲ, ಬಟ್ ಒಂದೇ ಜಾಗದಲ್ಲಿ ಎಷ್ಟೊತ್ತಂತ ಕೂರೋಕ್ಕಾಗುತ್ತೆ. ಹಾಗಾಗಿ ನಿಮಗೆ ಅದಷ್ಟೇ ಸ್ಪೇಸು, ಬೆಡ್ರೂಮಲ್ಲಿ ನೀವು ಏನಾದರೂ ಮಾಡ್ಕೊಳ್ಳಿ ಅನ್ನೋ ರೇಂಜಲ್ಲಿ ಬಿಟ್ಬಿಟ್ಟಿದ್ದಾರೆ. ಹೊರಗಡೆ ಹೋಗ್ತೀನಿ ಅಂದರೂ ಗಾರ್ಡ್ಸ್ ಬಿಡೋದಿಲ್ಲ, ಒಂಥರ ಜೈಲ್ ಥರ ಆಗಿಬಿಟ್ಟಿದೆ. ಸೊ ನೀವು ಹಾಗೆ ಬೆಡ್ರೂಮಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೇನೂ ಇಲ್ಲ, ಮೊಬೈಲ್ನೂ ಕೊಟ್ಟಿಲ್ಲ. ಸೊ ಜೆ.ಕೆ ಹತ್ರ ಇವತ್ತಾದರೂ ಕಾಲೇಜಿಗೆ ಹೋಗೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊತೀರ. ಬಟ್ ಜೆ.ಕೆ ಬಂದು ಅವ್ನು ಮಾಡೋ ಇದಕ್ಕೆ ಅವನ ಹತ್ರ ಮಾತಾಡೋದಿರಲಿ, ಅವ್ನು ಓದೇನೇ ತಿನ್ನೋಕ್ಕಾಗಲ್ಲ, ಇನ್ನೆಲ್ಲಿ ಮಾತಾಡೋದು ಅಂದ್ಕೊಂಡು ನೀವು ತುಂಬ ಫೀಲ್ ಮಾಡ್ತಾ ಇದ್ದೀರಾ. ನನಗೆ ಯಾಕೆ ಈ ಥರ ಆಗ್ತಿದೆ,
ನಾನು ಇವನನ್ನು ರಿಜೆಕ್ಟ್ ಮಾಡಿದ ತಪ್ಪ. ನನಗಿಷ್ಟ ಆಗಿದ್ದ ವ್ಯಕ್ತಿನ ನಾನು ಪ್ರೀತಿಸಿದೆ. ಆ ಪ್ರೀತಿನ ಕೊಂದು ಇವಾಗ ಇವನು ನನ್ನನ್ನು ಮದುವೆ ಆಗಿದ್ದಾನೆ. ಇವ್ನು ಮಾಡಿದ್ದು ಇದ್ರಲ್ಲಿ ಸರಿ ಅಂದರೆ ನಾನು ಮಾಡಿದ್ದು ನನ್ನ ಇದ್ರಲ್ಲಿ ಸರಿಯಲ್ಲ. ಯಾಕೆ ಇವನಿಗೆ ಅರ್ಥ ಆಗ್ತಿಲ್ಲ ಅಂತ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ. ಸೊ ಹಾಗೆ ಟೈಮ್ ಪಾಸ್. ಜೆ ಕೆ ಕಾರ್ ಸೌಂಡ್ ಬರ್ತಿದೆ. ನಿಮಗೆ ಹಾರ್ಟ್ ಬೀಟ್ ಕೇಳಬೇಕಾ? 100ಕ್ಕೂ ಮೇಲೆ ರೈಸ್ ಆಗ್ತಾಯಿದೆ. ಸೊ ನಿಮಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಇವತ್ತೇನು ಕಾದಿದೆಯೋ, ಏನು ಗಿಫ್ಟ್ ತಂದಿದ್ದಾನೋ ಅಂದ್ಕೊಂಡೇ ಕಾಯ್ತಾ ಇರ್ತೀರ. ಬಟ್ ಜೆ ಕೆ ಇವತ್ತು ನಿಮ್ಮನ್ನು ಹೊಡೆಯೋ ಮೂಡಲ್ಲಿ ಇಲ್ಲ. ಯಾಕೆಂದರೆ ಅವನಿಗೆ ಕಂಪ್ನೀಲಿ ಮೀಟಿಂಗ್ ಸಕ್ಸಸ್ ಆಗಿರುತ್ತೆ. ಸೊ ಆ ಹ್ಯಾಪಿಲಿ ಇರ್ತಾನೆ. ಬಟ್ ಅವನು ಹೊಡಿದೇ ಬಂದುಬಿಟ್ಟು ಬಾಡಿಗಾರ್ಡ್ಸ್ ಹತ್ರ ನಿಮ್ಮನ್ನು ಕರಿಯೋಕ್ಕೆ ಹೇಳ್ತಾನೆ. ಅವ್ನು ಕೆಳಗಡೆನೇ ಇರ್ತಾನೆ. ಸೊ ಬಾಡಿಗಾರ್ಡ್ಸು ಮ್ಯಾಮ್ ಸರ್ ಕರಿತಿದ್ದಾರೆ, ನೀವಿನ್ನು ಹೊರಗಡೆ ಬರ್ಬೋದು ಅಂದಾಗ ನೀವು ಏನೋ ಜೈಲಿಂದ ಹೊರಗಡೆ ಬಂದರಂಗೆ ಹಾಗೆ ನಿಧಾನಕ್ಕೆ ಹೊರಗಡೆ ಬರ್ತೀರಾ. ಜೆ ಕೆ ಆಗ ಮೇಡಿಗೆ ಹೇಳಿ ಒಂದು ಡಿನ್ನರ್ನ ಪ್ರಿಪೇರ್ ಮಾಡೋಕ್ಕೆ ಹೇಳ್ತಾನೆ. ಬಟ್ ಅವನಿಗೆ ಇಷ್ಟ ಆಗಿರೋ ಐಟಮ್ನೇ ಹೇಳ್ತಿದ್ದಾನೆ. ನೀವು ಇವನೇ ನನಗೆ ಊಟ ಹಾಕ್ತಾನ, ಇವನು ಊಟ ಮಾಡೋಕ್ಕೆ ಏನಕ್ಕೆ ನನ್ನನ್ನು ಕರೆದು ಕೂರಿಸಿದ್ದಾನೆ ಅಂದ್ಕೊಂಡು ಹಾಗೆ ನೋಡ್ತಾ ಇದ್ದೀರಾ. ಜೆ ಕೆ ಏನು ಮಾಡ್ತಾನೆ ಅಂದರೆ ನಿಮ್ಮನ್ನು ಕೂರಿಸ್ಬಿಟ್ಟು ಮೇಡಿಗೆ ಹೇಳಿ ಊಟ ಎಲ್ಲ ಹಾಕ್ತಾನೆ. ನಿಮಗೆ ನನಗ ಜೆ ಕೆ ಹಾಂ ಊಟ ಮಾಡು ಅಂತಿದ್ದಂಗೆ ಅಬ್ಬಾ ಊಟನಾದರೂ ಕೊಟ್ಟನಲ್ಲ, ಅಷ್ಟು ಹೊಡೆತ ತಿಂದರೂ ಊಟಕ್ಕಾದರೂ ಒಂದು ಇದ್ದಿದೆಯಲ್ಲ ಅಂತೇಳಿ ಫಸ್ಟು ಪಟ ಮತ್ತೆ ಇವ್ನು ಮೂಡ್ ಚೇಂಜಾಗಿ ಊಟ ಎಲ್ಲಿ ತಟ್ಟೆ ಕಸ್ಕೊಂಡ್ಬಿಡ್ತಾನೋ ಅಂತ ಹೇಳಿ ಪಟ ಅಂತ ಅದನ್ನು ಬಾಚ್ಕೊಂಡು ತಿಂತಾಯಿದ್ದೀರ. ಜೆ ಕೆ ನೋಡ್ತಿದ್ದಾನೆ. ಅವನ ಹತ್ರ ಒಂದು ಕಡೆ ಸ್ವಲ್ಪ ಪಾಪ ಅನಿಸಿದ್ರು, ಇನ್ನೊಂದು ಸೈಡ್ ಜೆ ಕೆ ಪಾಪ ಅನ್ನೋ ಪದಕ್ಕೆ ನೀನು ಸ್ಪೇಸ್ ಕೊಡಬಾರ್ದು ಅಂತ ಇನ್ನೊಂದು ಮನಸ್ಸು ಹೇಳತ್ತೆ. ಸೊ ಅವನು ನೀವು ಊಟ ಮಾಡೋ ಗಂಟ ವೆಯ್ಟ್ ಮಾಡಿ ಮೇಡ್ಸ್ ಮತ್ತು ಬಾಡಿಗಾರ್ಡ್ಸ್ನೆಲ್ಲ ನೀವಿನ್ನು ಹೊರಡಿ. ಅಲ್ಲಿಗೆ ಗೊತ್ತಾಯಿತು ಸರ್ ಇವತ್ತೇನೋ ಬೇರೆ ಪ್ರೋಗ್ರಾಮಲ್ಲಿದ್ದಾರೆ ಅಂತ. ನೀವು ಹಾಗೆ ಊಟ ಮಾಡಿ ಕೈ ತೊಳಿತಿದ್ದಂಗೆ ಜೆ ಕೆ ಹಾಗೆ ಬಂದು ಮೇಡ್ಸ್ ಎಲ್ಲ ಹೋಗ್ತಾರಲ್ಲ, ಶೋಲ್ಡ್ರ್ ಮೇಲೆ ಕೈ ಹಾಕ್ತಾನೆ. ಅವ್ನ ಕೈ ಹಾಕಿ ನಿಮ್ಮ ಶೋಲ್ಡ್ರನ್ನ ಹಾಕಿ ಅದುಮ್ತಾನಲ್ಲ, ಅದರಲ್ಲಿ ಅಷ್ಟು ಪೇಯ್ನ್ ಆಗ್ತಾಯಿದೆ. ಇವತ್ತು ಯಾವ ಥರ ಟಾರ್ಚರ್ ಮಾಡೋಕ್ಕೆ ಆಯ್ತಿದ್ದಾನೋ ಅಂದ್ಕೊಂಡು ನೀವು ಹಾಗೆ ಒಂಥರ ಜೆ ಕೆ ಯಾಕೆ ನೋವ್ತಿದೆ ಜೆ ಕೆ? ಹಾಂ ನೋವಾಗಲಿ ಅಂತಲೇ ಭಯನ್ ಈ ಥರ ಇಟ್ಕೊಂಡಿರೋದು. ನಿನಗೇನಿದು ಹೊಸ್ತಾ? ನಾನು ಹೇಳ್ತಿಲ್ವಾ ನಿನ್ನನ್ನು ಪೇಯ್ನ್ ಮಾಡಿಸ್ಬೇಕು, ಪೇಯ್ನಲ್ಲೇ ಇಡಬೇಕು ಅನ್ನೋದು ನನಗೆ ಆಸೆ. ಸೊ ಇದೆಲ್ಲ ನೀನು ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಹೇಳಿ ಜೆ ಕೆ ನಿಮ್ಮನ್ನ ಮತ್ತೆ ದರ ಹೇಳ್ಕೊಂಡು ಹೋಗ್ತಿದ್ದಾನೆ. ಅವ್ನು ಇಡೋ ಹೆಜ್ಜೆಗೆ ನೀವು 4 ಹೆಜ್ಜೆ ಇಡಬೇಕು. ಸೊ ಆ ರೇಂಜಿಗೆ ಹೋಗ್ತಾ ಇದ್ದಾನೆ. ನೀವು ಹಾಗೆ ಅವನ ಹಿಂದೆನೇ ಹೋಗ್ತಾ ಜೆ ಕೆ ಬಿಡು ಜೆ ಕೆ, ನಾನು ನಿಧಾನಕ್ಕೆ ಬರ್ತೀನಿ ಜೆ ಕೆ. ನಿಧಾನಕ್ಕೆ ಬರೋಷ್ಟಲ್ಲ, ನನಗೆ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ ವಯನ್ ಅಂತ ಹೇಳಿ ನಿಮ್ಮನ್ನ ಫೋರ್ಸಾಗಿ ಹೇಳ್ಕೊಂಡು ಹೋಗ್ತಾನೆ ಮೀನ್ಸ್ ಅವ್ನು ನಡೆಯೋ ರೇಂಜಿಗೆ ನಿಮ್ಮನ್ನು ಎಳ್ಕೊಂಡು ಹೋಗಿದ್ದ ಥರನೇ ಆಗೋದು. ಸೊ ಅವ್ನು ಹಾಗೆ ಒಳಗಡೆ ಹೋಗಿ ರೂಮ್ ಡೋರ್ ಓಪನ್ ಮಾಡಿ ನಿಮ್ಮನ್ನ ಹಾಗೆ ಫೋರ್ಸ್ಫುಲ್ಲಿ ಬೆಡ್ ಮೇಲೆ ತಳ್ತಾನೆ. ಸೊ ನಿಮಗಾಗಲೇ ಗೊತ್ತಾಯಿತು ಇವತ್ತು ಇನ್ನೇನೋ ಕಾದಿದೆ ಅಂದ್ಕೊಂಡು ಜೆ ಕೆ ಪಟ ಅಂತೇಳಿ ಅವ್ನ ಡ್ರೆಸ್ನೆಲ್ಲ ರಿಮೂವ್ ಮಾಡಿ ಹಾಗೆ ನಿಮ್ಮ ಮೇಲೆ ಲೇ ಡೌನ್ ಆಗ್ತಿದ್ದಂಗೆ ಜೆ ಕೆ ಪ್ಲೀಸ್ ಜೆ ಕೆ ಬೇಡ ಜೆ ಕೆ ಪ್ಲೀಸ್ ಜೆ ಕೆ, ನಿನ್ನೆ ಮಾಡಿರೋದೇ ತುಂಬ ನೋವಿದೆ ಜೆ ಕೆ. ನಿನಗೊಂದು ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಹತ್ರ ಬೇಡ ನೋವು ಅನ್ನೋ ವರ್ಡೇ ಬರಬಾರ್ದು. ಬಿಕಾಸ್ ನಿನಗೆ ಪೇಯ್ನ್ ಮಾಡಬೇಕು ಅನ್ನೋದೇ ನನಗೆ ಆಸೆ ವಯನ್. ಸೊ ಸಾರಿ ಅಂತ ಹೇಳಿ ನಿಮ್ಮನ್ನ ಆ ಬೆಲ್ಟ್ ಇರುತ್ತಲ್ಲ ಅದರಿಂದ ನೀವು ಅವನನ್ನು ಜಾಸ್ತಿ ತಡಿಯೋಕ್ಕೆ ನೋಡ್ತಾ ಇದ್ದೀರಾ. ಹಾಗಾಗಿ ಅವನೇನು ಮಾಡ್ತಾನೆ, ನಿಮ್ಮ ಕೈನ ಆ ಬೆಡ್ಡಿಗೆ ಕಟ್ಟಾಕ್ತಾನೆ. ಸೊ ಬೆಡ್ಡಿನ ಕಾರ್ನರಲ್ಲಿ ಇದಿರುತ್ತಲ್ಲ ಮಂಚದ್ದು, ಸೊ ಅದು ಕಟ್ಟಾಕ್ತಾನೆ. ಆಮೇಲೆ ಅವನಿಗೆ ಬೇಕಾದಂಗೆ ನಿಮ್ಮನ್ನು ಅಬ್ಯೂಸ್ ಮಾಡ್ತಿದ್ದಾನೆ. ಬಟ್ ನಿಮ್ಮಿಂದ ಪೇಯ್ನ್ ತಡಿಯೋಕ್ಕಾಗ್ತಿಲ್ಲ, ಕಣ್ಣಂಚಿಂದ ನೀರು ಹೋಗ್ತಾ ಇದೆ. ಬಟ್ ಜೆ ಕೆ ಅದನ್ನು ನೋಡಿದ್ರೂ ಒಂದು ಸ್ವಲ್ಪನೂ ಮರ್ಸಿ ತೋರಿಸದೆ ಅವ್ನ ಕೆಲಸ ಏನಿದೆ ಅದನ್ನು ಮಾಡ್ತಾ ಇದ್ದಾನೆ. ಸೊ ಅದನ್ನು ಮಾಡಿ ಮುಗಿಸ್ತಿದ್ದಂಗೆ ಹಾಗೆ ಜೋಬಿಂದ ಟ್ಯಾಬ್ಲೆಟ್ ತೆಗಿತಾನೆ, ಹಾಗೆ ನೀರು ತೆಗಿತಾನೆ. ನೀವು ಮಲ್ಗೆ ಇದ್ದೀರಾ, ನಿಮ್ಮ ಬಾಯಿನ ಫೋರ್ಸ್ಫುಲಿ ಅವನೇ ಮೌತ್ನ ಹಿಂಗೆ ಕೈಯಲ್ಲಿ ಅಗಲಿಸ್ಬಿಟ್ಟು ಮಾತ್ರೆ ಹಾಕ್ತಾನೆ. ಮಾತ್ರೆ ಹಾಕಿ ನೀರನ್ನ ಹಾಗೆ ಬಾಯಿ ತುಂಬ ತುಂಬ್ತಾನೆ. ನೀವು ಅದನ್ನು ನುಂಗ್ಬಿಟ್ಟು ಕೆಮ್ತಾ ಇದ್ದೀರ. ಯಾಕೆ ಜೆ ಕೆ ಹೀಗೆ ಮಾಡ್ತಿದ್ದೀಯಾ? ಸ್ವಲ್ಪ ನಿಧಾನ ಜೆ ಕೆ.
ನನಗೆ ನಿನ್ನ ನಿಧಾನ, ನಿನ್ನ ನೋವು, ನಿನ್ನ ಕತೆ ಎಲ್ಲ ಕೇಳೋಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾನೆ. ಜೆ ಕೆ ಏನು ಮಾಡ್ತಾನೆ, ಟವಲ್ ವೇರ್ ಮಾಡ್ತಾನೆ. ನಿಮ್ಮನ್ನ ಹಾಗೆ ಬಿಟ್ಬಿಟ್ಟು ನಿಮ್ಮ ಕೈ ಕಟ್ಟಿದ್ದಾನೆ ಅನ್ನೋದನ್ನೇ ಮರೆತ್ಬಿಟ್ಟು ಹಾಗೆ ಅವ್ನ ಪಾಡಿಗೆ ಅವ್ನು ಹೋಗಿ ಪಕ್ಕದ ರೂಮಲ್ಲಿ ಮಲ್ಕೊತಾನೆ. ಸೊ ನಿಮ್ಮ ಮೇಲೆ ಬೆಡ್ಶೀಟ್ ಒಂದು ಕವರ್ ಮಾಡಿಬಿಟ್ಟು ಹೋಗಿರ್ತಾನೆ. ನಿಮ್ಮಿಂದ ಪೇಯ್ನ್ ಕೈ ಕಟ್ಟಾಕಿದರೆ ಎಷ್ಟೊತ್ತವರೆಗೂ ಹಂಗೆ ಹಿಡ್ಕೊಳಕ್ಕಾಗತ್ತೆ. ಸೊ ನಿಮ್ಮ ರಾತ್ರೆಲ್ಲ ಮಲ್ಗೋಕ್ಕಾಗ್ದೆ ಆ ಕಡೆ ತಿರ್ಗೋಕ್ಕಾಗ್ದೆ ಈ ಕಡೆ ಜೆ ಕೆ ಅವ್ನ ಪಾಡು ಅವ್ನು ಮಲಗಿರ್ತಾನೆ. ಸೊ ನಿಮ್ಮಿಂದ ಪೇಯ್ನ್ ತಡಿಯೋಕ್ಕಾಗದೆ ನೀವು ಹಾಗೆ ರಾತ್ರಿ ಪೂರ ಅಳ್ತಾನೆ ಹಾಗೆ ಅವ್ನು ಮಾಡಿರೋ ಇದಕ್ಕೆ ಮತ್ತೆ ನೋವಲ್ಲೇ ಮಲ್ಕೊಂಬಿಟ್ಟಿರ್ತೀರ. ಸೊ ನೆಕ್ಸ್ಟ್ ಡೇ ಅವನು ಫೈಲ್ ಏನೋ ತಗೊಬೇಕು ಅಂತ ಹೇಳಿ ಅವ್ನ ಮೊಬೈಲಲ್ಲೂ ಕ್ಯಾಮ್ರಾ ಕನೆಕ್ಟ್ ಮಾಡಿದ್ದಾನೆ. ಸೊ ಹಾಗೆ ಆನ್ ಮಾಡಿ ನೋಡಿದಾಗ ನಿಮ್ಮ ಕೈ ಕಟ್ಟಿರೋದು ನೋಡ್ತಾನೆ. ಶಿಟ್, ಇದೊಂದು ಮರ್ತ್ಬಿಟ್ನಾ ಅಂತ ಹೇಳಿ ಫಸ್ಟ್ ಬಂದು ನಿಮ್ಮ ಕೈ ಕಟ್ಟಿರೋದನ್ನ ರಿಮೂವ್ ಮಾಡ್ತಾನೆ. ಬಟ್ ನೀವು ಇನ್ನೂ ಎದ್ದಿರೋದಿಲ್ಲ. ಸೊ ಅವ್ನ ಪಾಡು ಅವ್ನು ಹೋಗಿ ರೆಡಿಯಾಗಿ ಆಫೀಸಿಗೆ ಹೋಗಿರ್ತಾನೆ. ಸೊ ಆ್ಯಸ್ ಯೂಶ್ವಲ್ ನಿಮಗೆ ಹಾಲು ಬರುತ್ತೆ, ನೀವು ಅದನ್ನು ಕುಡಿತೀರ. ಹಾಗೆ ಡೇನೂ ಪಾಸ್ ಆಗ್ತಾಯಿದೆ. ನಿಮ್ಮ ಡೇಸಸ್ ಪೂರ್ತಿ ಇದೇ ಥರನೇ ಇದೆ. ಜೆ ಕೆ ಬರೋದು, ನಿಮ್ಮನ್ನು ಅಬ್ಯೂಸ್ ಮಾಡೋದು, ಹೊಡಿಯೋದು, ಎಷ್ಟು ಹಿಂಸೆ ಮಾಡೋಕ್ಕಾಗುತ್ತೋ ಅಷ್ಟು ಹಿಂಸೆ ಮಾಡ್ತಾ ಇದ್ದಾನೆ. ಆಮೇಲೆ ಅವನಿಗೆ ಈ ಥರ ಹಿಂಸೆ ಮಾಡೋದು ಸಾಕು ಅನಿಸಿ ಈಗ ಏನು ಮಾಡ್ತಿದ್ದಾನೆ ಅಂದರೆ, ಇವಾಗ ನಿಮ್ಮನ್ನ ರೂಮಲ್ಲೇ ಇಡೋಕ್ಕೆ ಬಿಡ್ತಿಲ್ಲ, ಹೊರ್ಗಡೆನೂ ಕಳಿಸ್ತಾನೆ. ಮೀನ್ಸ್ ಮನೆ ಒಳಗಡೆ ಓಡಾಡೋಕ್ಕೆ ಬಿಡ್ತಾನೆ. ಸೊ ಇವತ್ತು ನಿಮ್ಮನ್ನು ಕುಕ್ ಮಾಡೋಕ್ಕೆ ಹೇಳಿರ್ತಾನೆ. ನೀವು ಸದ್ಯ ಇವಾಗಾದರೂ ಹೊರಗೆ ಬಿಟ್ನಲ್ಲ ಅನ್ನೋ ರೇಂಜಲ್ಲಿ ಹ್ಞೂ ಆಯಿತು ಕುಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಮೇಡೂ ಬರಬೇಡಿ ಅಂತ ಹೇಳಿರ್ತಾನೆ. ನಾನು ಹೇಳೋವರೆಗೂ ಬರೋದು ಬೇಡ ಅಂತ ಹೇಳ್ತಾನೆ. ಮನೇಲಿರೋ ಕೆಲಸನೆಲ್ಲ ನೀವೇ ಮಾಡಬೇಕು, ಈ ಥರ ಟಾರ್ಚರ್ ಮಾಡೋಣ ಅಂತ ಹೇಳಿ ಅವ್ನು ಬೇಕು ಅಂತಲೇ ಒಂದು 4 ಜನ ಮೇಡ್ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮೊಬ್ಬರಿಗೆ ಮಾಡಿಸ್ತಿದ್ದಾನೆ. ನಿಮ್ಮಿಂದ ಅವನು ನೈಟ್ ಆದರೆ ಹೊಡೆಯೋದು, ಅಬ್ಯೂಸ್ ಮಾಡೋದು ಇದ್ದೇ ಇದೆ. ಮತ್ತು ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು. ಸೊ ಇದರಿಂದ ನೀವು ತುಂಬ ನೋವು ಅನುಭವಿಸ್ತಿದ್ದೀರಾ ಜೆ ಕೆ. ಬಟ್ ನಿಮ್ಮ ಮೇಲೆ ಒಂದು ಸ್ವಲ್ಪನೂ ಮರ್ಸಿ ತೋರಿಸ್ತಿಲ್ಲ. ಸ್ವಲ್ಪ ಹೋಗ್ತಾನಾದರೂ ಸರಿಯಾಗ್ತಾನೆ ಅಂದರೆ ನಿಜವಾಗ್ಲೂ ಜೆ ಕೆ 1% ಕೂಡ ಅವ್ನು ಚೇಂಜೇ ಆಗಿಲ್ಲ ನಿಮ್ಮ ಮೇಲಿನ ದ್ವೇಷದಲ್ಲಿ. ಸೊ ಕುಕ್ ಮಾಡೋಕ್ಕೆ ಹೇಳಿರ್ತಾನಲ್ಲ, ಸೊ ಕುಕ್ ಮಾಡ್ತಾ ಇದ್ದೀರಾ. ಆಗ ಬರ್ತಾನೆ ಜೆ ಕೆ. ಏನು ಕುಕ್ ಮಾಡ್ತಿದ್ದೀವ? ಇಲ್ಲ ಜೆ ಕೆ, ನೀನೇ ಹೇಳ್ದಲ್ಲ ಚಿಕನ್ ನೂಡಲ್ಸ್ ಮಾಡು ಅಂತ. ಓ ಹೌದಾ, ಎಲ್ಲಿ ಕೈ ತೋರಿಸು ಅಂತ ಹೇಳ್ತಾನೆ. ನೀವು ಹಾಗೆ ಕೈ ತೋರಿಸ್ತೀರಾ. ಅವ್ನು ಏನು ಮಾಡ್ತಾನೆ ಅಂದರೆ, ಅಲ್ಲಿ ಚಿಕನ್ ನೂಡಲ್ಸ್ ಮಾಡೋಕ್ಕೆ ಅಂತ ಪ್ಯಾನ್ ಇಟ್ಟಿರ್ತೀರಲ್ಲ, ಅದನ್ನು ಆ ಸೈಡಲ್ಲಿ ತೆಗೆದ್ಬಿಟ್ಟು ನಿಮ್ಮ ಒಂದು 2 ಕೈನ ತೆಗೆದು ಹಾಗೆ ಆ ಗ್ಯಾಸ್ ಉರಿತಿರುತ್ತಲ್ಲ ಅದ್ರ ಮೇಲೆ ಇಟ್ಬಿಡ್ತಾನೆ. ಜೆ ಕೆ ಕೈ ನೋವು ಉರಿತಿದೆ ಜೆ ಕೆ, ಪ್ಲೀಸ್ ಜೆ ಕೆ ಕೈ ಬಿಡು ಜೆ ಕೆ, ಬಿಡು ಜೆ ಕೆ ಅಂತಿದ್ದೀರಾ. ಬಟ್ ಜೆ ಕೆ ಅಳು ವಯನ್, ಇನ್ನೂ ಅಳು ಪ್ಲೀಸ್ ಜೆ ಕೆ, ನಿನ್ನ ಕೈ ಮುಗಿತೀನಿ ಜೆ ಕೆ, ಕೈ ನೋವ್ತಿದೆ ಜೆ ಕೆ, ಉರಿತಾ ಇದೆ ಜೆ ಕೆ, ಪ್ಲೀಸ್ ಬಿಡು ಜೆ ಕೆ ಅಂತಿದ್ದೀರಾ. ಬಟ್ ಜೆ ಕೆ ಕೈ ಫುಲ್ಲು ರೆಡ್ ಆಗೋವರೆಗೂ ಆ ಕೈನ ಹಾಗೆ ಆ ಸ್ಟವ್ ಮೇಲೆ ಇಟ್ಟಿರ್ತಾನೆ. ಆಮೇಲೆ ಬಿಡ್ತಾನೆ. ನೀವು ಅದನ್ನು ಓಡೋಗಿ ಟ್ಯಾಪಲ್ಲೆಲ್ಲ ಇದು ಮಾಡಿ, ಅಮ್ಮ ಉರಿತಿದೆ ಜೆ ಕೆ, ಯಾಕೆ ಹೀಗೆ ಮಾಡ್ತಿದೀಯ ಜೆ ಕೆ, ಇಲ್ಲ ಒಂದೇ ಸರಿ ನನ್ನ ಕೊಂದ್ಬಿಡು. ದಿನ ಈ ಥರ ನರಕದಲ್ಲಿ ಚಿತ್ರ ಹಿಂಸೆ ಕೊಡಬೇಡ ಜೆ ಕೆ, ಪ್ಲೀಸ್, ನಾನು ಸತ್ತೋಗ್ಬಿಡ್ತೀನಿ. ಈ ಥರ ನೋವೆಲ್ಲ ತಡೆಯೋಕ್ಕಾಗ್ತಿಲ್ಲ ಜೆ ಕೆ ಅಂತಿದ್ದಾನೆ. ಬಟ್ ಜೆ ಕೆ ಅವ್ನಿಗೆ ಏನೋ ಹಾಗೆ ನನ್ನ ರೇಂಜಲ್ಲಿ ಹೋಗಿ, ಸರಿ ಬೇಗ ನೂಡಲ್ಸ್ ಮಾಡ್ಕೊಂಬ, ಹಸ್ವಾಗ್ತಿದೆ ಜೆ ಕೆ, ಕೈ ಈಗ ನೂಡಲ್ಸ್ ಮಾಡ್ಕೊಂಬಾ ನಿಮಗೆ ಆ ಕೈ ತುಂಬ ಉರಿತಿದೆ. ಬಟ್ ಇವ್ನು ಇನ್ನೇನು ಮಾಡ್ತಾನೋ ಅಂತ ಹೇಳಿ ಆ ಕೈಯಲ್ಲಿ ಆ ಹ್ಯಾಂಡಲ್ನ ಹಿಡಿಯೋಕ್ಕಾಗ್ತಿಲ್ಲ. ಬಟ್ ಆದರೂ ಅದೇ ಕೈಯಲ್ಲೇ ಆ ನೂಡಲ್ಸ್ನ ಮಾಡ್ಕೊಂಡೋಗಿ ಕೊಡ್ತೀರಾ. ಜೆ ಕೆ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಪರವಾಗಿಲ್ಲವೇನು ಚೆನ್ನಾಗೇ ಕುಕ್ ಮಾಡಿದ್ಯಾ ಅಂತಾನೆ ಅವ್ನ ಪಾಡಿಗೆ ಅವ್ನು ತಿಂತಾಯಿದ್ದಾನೆ. ನಿಮ್ಮ ಗಾಯಕ್ಕೊಂದು ಆಯಿಂಟ್ಮೆಂಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನೀವು ಅಳ್ತಾ ಇದ್ದೀರಾ ಒಂದು ಕಡೆ ಕೂತ್ಕೊಂಡು, ಕೈಗೆ ನೀರು ಹಾಕ್ತಾನೇ ಇದ್ದೀರಾ, ಐಸ್ ಕ್ಯೂಬೆಲ್ಲ ಇಡ್ತಿದ್ದೀರಾ. ಬಟ್ ಉರಿನೇ ಕಮ್ಮಿ ಆಗ್ತಿಲ್ಲ. ಸ್ವಲ್ಪ ಸುಟ್ರೇ ಎಷ್ಟೊತ್ತವರೆಗೂ ಉರಿಯುತ್ತೆ. ಸೊ ಕೈ ಫುಲ್ಲು ಸುಟ್ಟಿದ್ದಾನೆ ಅಂದರೆ ಯಾವ ರೇಂಜಿಗಿರುತ್ತೆ ಹೇಳಿ. ಸೊ ನೀವು ಅಳ್ತಾನೆ ಕೈಗೆಲ್ಲ ಆಯಿಂಟ್ಮೆಂಟ್ ಹುಡುಕ್ತೀರಾ. ಬಟ್ ಆಯಿಂಟ್ಮೆಂಟ್ ಏನೂ ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿರೋ ಒಂದು ಆಯಿಲ್ ಅಪ್ಲೈ ಮಾಡ್ಕೊತೀರಾ. ಜೆ ಕೆ ಅವ್ನ ಪಾಡಿಗೆ ಅವ್ನು ತಿಂಡಿ ಮಾಡಿಕೊಂಡು ಅವ್ನ ಪಾಡಿಗೆ ಅವ್ನ ಕೆಲ್ಸಕ್ಕೆ ಹೋಗ್ತಾನೆ. ನೀವು
ಯಾವುದನ್ನು ನಾನು ಅನುಭವಿಸ್ಬೇಕು ಅಂತ ಎಷ್ಟು ಖುಷಿಯಲ್ಲಿ ಮದುವೆ ಮನೇಲಿದ್ದೆ. ಬಟ್ ನನ್ನ ಮದುವೆ ಅನ್ನೋ ಒಂದು ಇದರಲ್ಲಿ ನನ್ನ ಜೀವನನೇ ಹೋಯ್ತು. ಜಾನ್, ನೀನು ಇದ್ದಿದ್ರೆ ನನಗೆ ಈ ಥರ ಇರ್ತಿತ್ತಾ? ಅಪ್ಪನ ಹತ್ರ ಹೇಳೋಣ ಅಂದರೆ ಅಪ್ಪನ ಹತ್ರ ಮಾತಾಡೋಕ್ಕೂ ನನಗೆ ಅವಕಾಶ ಕೊಡ್ತಿಲ್ಲ. ಇವನ ಹತ್ರ ಇನ್ನು ಎಲ್ಲಿ ನಾನು ಕಾಲೇಜಿಗೆ ಹೋಗೋದ್ರ ಬಗ್ಗೆ ಮಾತಾಡೋದು? ಜಸ್ಟ್ ರೂಮಿಂದ ಹೊರ್ಗಡೆ ಬಿಡೋಕ್ಕೆ ಇಷ್ಟು ದಿನ ತೊಗೊಂಡಿದ್ದಾನೆ, ಇನ್ನು ನನ್ನನ್ನು ಕಾಲೇಜಿಗೆ ಕಳಿಸ್ತಾನ? ವಯನ್, ಅದಿನ್ನೂ ಕನಸಿನ ಮಾತು. ನನ್ನ ಲೈಫ್ ಮೇ ಬಿ ನಾನು ಹೀಗೆ ಅನುಭವಿಸ್ಬೇಕು ಅನ್ನೋದಿದೆಯೇನೋ. ಅದೇನು ಕರ್ಮ ಮಾಡಿದ್ನೋ ಏನೋ ಗೊತ್ತಿಲ್ಲ. ಅಪ್ಪ ಅಪ್ಪ, ನೀವಲ್ಲಿ ನಾನಿಲ್ಲಿ ಚೆನ್ನಾಗಿದ್ದೀನಿ ಅನ್ನೋ ಇದ್ರಲ್ಲಿ ಖುಷಿಯಲ್ಲಿ ನೆಮ್ಮದಿಯಲ್ಲಿ ಇರ್ತೀರ. ಆದರೆ ಇಲ್ಲಿ ನಾನು ಸ್ವಲ್ಪನೂ ಚೆನ್ನಾಗಿಲ್ಲ. ನಿಮ್ಮನ್ನ ಮೀಟ್ ಮಾಡೋಷ್ಟು ಅವಕಾಶ ಇವನು ಕೊಡ್ತಿಲ್ಲ. ನಿಮ್ಮ ಹತ್ರ ಬೇರೆ ಸುಳ್ಳು ಹೇಳಿದ್ದಾನೆ. ಹೌದು ಜೆ ಕೆ ಇಲ್ಲಿಲ್ಲ, ನಾನು ಫಾರಿನಿಗೆ ಕರ್ಕೊಂಡು ಹೋಗಿದ್ದೀನಿ ವಯನ್ನ. ಸೊ ಊರಿಗೆ ಇಂಡಿಯಾ ಬಂದಮೇಲೆ ನಾನು ಕರ್ಕೊಂಬರ್ತೀನಿ ಅಂತ ಹೇಳಿರ್ತಾನೆ. ಸೊ ನಿಮ್ಮಪ್ಪನೂ ನಂಬಿರ್ತಾರೆ. ಹಾಗಾಗಿ ಕಾಲ್ ಮಾಡಿದಾಗೆಲ್ಲ ಅವ್ನು ಜೆ ಕೆ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಲೇ ಇದು ಮಾಡ್ತಾನೆ. ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಫೋನ್ ಕೊಟ್ಟರು ಅವ್ನು ಪಕ್ಕದಲ್ಲೇ ಕೂತ್ಕೊಂಡಿರ್ತಾನೆ. ಸೊ 4 ಮಾತಾಡ್ತಿದ್ದಂಗೆ ಅವ್ನು ಕಸ್ಕೊಂಡು ಹೋಗ್ತಾನೆ. ಸೊ ನಿಮ್ಮಪ್ಪನಿಗೂ ಯಾವುದೇ ರೀತಿ ಡೌಟ್ ಬಂದಿರಲ್ಲ ಜೆ ಕೆ ಮೇಲೆ. ಯಾಕೆ ಅಂದರೆ ಅವ್ನು ಮೊದಲಿಂದನೂ ನಿಮ್ಮನ್ನ ಲವ್ ಮಾಡಿರ್ತಾನಲ್ಲ, ಸೊ ಚೆನ್ನಾಗೇ ನೋಡ್ಕೊಂಡಿರ್ತಾನೆ ಅಂತ ಹೇಳಿ ಅವರು ಸುಮ್ಮನೆ ಆಗ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಜೆ ಕೆಗೆ ವಯನ್ ಮೇಲೆ ಲವ್ ಆಗುತ್ತಾ? ಅವ್ನು ಈ ಥರ ಟಾರ್ಚರ್ ಮಾಡೋದು ನಿಲ್ಲಿಸ್ತಾನ? ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಏನಾಗುತ್ತೆ ಅಂತ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು, ಅನ್ಯು ಸರಾಂಗೆ.